ಕರ್ನಾಟಕ ವಿವಿಯ ಪಠ್ಯದಲ್ಲಿ ಆಗಿರುವ ಎಡವಟ್ಟುಗಳ ಬಗ್ಗೆ 4ನೇ ಎಡವಟ್ಟು ಬಹಳ ಮುಖ್ಯವಾಗಿದ್ದನ್ನು ಗಮನಿಸಲೇಬೇಕು. ಇದರಲ್ಲಿ ಬರೆಯಲಾಗಿದೆ, ಹಿಂದೂ ಎಂಬ ಕಲ್ಪಿತ ಧರ್ಮ ಇದೆಯಲ್ಲ, ಇದರ ಜಾಯಮಾನವೇ ಒಂದೋ ಜೀರ್ಣಿಸಿಕೊಂಡು ಐಕ್ಯ ಮಾಡಿಕೊಳ್ಳೋದು, ಇಲ್ಲವೇ ಅನ್ಯ ಅಂತ ಹೇಳಿ ಉಚ್ಚಾಟನೆ ಮಾಡೋದು. ವಿನಯ್ ಅವರೇ, ಹಿಂಗೆ ನಿಜವಾಗ್ಲೂ ಕೂಡ ಹಿಂದೂ ಧರ್ಮ ಎಲ್ಲವನ್ನೂ ಕೂಡ ಪೋಷಣೆ ತೆಗೆದುಕೊಳ್ಳೋ ಹಾಗಿದ್ದಿದ್ರೆ ಇವತ್ತು ಭಾರತದಲ್ಲಿ ಹಿಂದೂ ಬಿಟ್ಟು ಬೇರೆ ಯಾವುದೇ ಧರ್ಮಕ್ಕೆ ಅಸ್ತಿತ್ವನೇ ಇರ್ತಾ ಇರಲಿಲ್ಲ. ಅಥವಾ ಇದರಲ್ಲಿ ಇನ್ನೊಂದು ಸಿನಾರಿಯೋ ಏನು ಹೇಳಿದ್ದಾರೆ, ಉಚ್ಚಾಟನೆ ಮಾಡೋದು. ಹಾಗಿದ್ದಿದ್ರೆ ಮುಸಲ್ಮಾನರು, ಕ್ರಿಶ್ಚಿಯನರು ಈ ಭೂಮಿ ಮೇಲೆ ಇರ್ಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಇಂಥದ್ದನ್ನ ಮಕ್ಕಳಿಗೆ ಕಲ್ಸಕ್ ಹೊರಟಿದ್ದಾರಲ್ಲ. 1893 ಸೆಪ್ಟೆಂಬರ್ 11ನೇ ತಾರೀಕು ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದ ಹೇಳಿದಂತ ಭಾಷಣವನ್ನ ಮತ್ತೊಮ್ಮೆ ಅವ್ರಿಗೆಲ್ಲರಿಗೂ ಕೂಡ ಕೇಳಿಸ್ಬೇಕು ಅಂತ ಅನ್ಸುತ್ತೆ. ಹಿಂದೂ ಧರ್ಮದ ಸಾರದ ಬಗ್ಗೆ ಅವ್ರು ಮಾತನಾಡ್ತಾ ಹೇಳ್ತಾರೆ, ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಧರ್ಮದ ಜನ ಅವರದೇ ನೆಲದಲ್ಲಿ ಧರ್ಮ ಭ್ರಷ್ಟರಾದಾಗ ಅವರೆಲ್ಲರನ್ನೂ ಕೂಡ ಬರತಪ್ಪಿಕೊಂಡಂತ ಧರ್ಮ ಯಾವ್ದಾದ್ರು ಇದೆ ಅಂದ್ರೆ ಅದು ಹಿಂದೂ ಧರ್ಮ, ಅದು ಭಾರತ ಅಂತ. ನೋಡಿ, ಇವತ್ತು ನಮ್ಮ ದೇಶಕ್ಕೆ ಬಂದಂತ ಬೇರೆ ಬೇರೆ ಧರ್ಮಗಳೆಲ್ಲವೂ ಕೂಡ ಭಾರತ ದೇಶದಲ್ಲಿ ಸ್ವತಂತ್ರವಾಗಿ ಅವರ ಆರಾಧನಾ ಪದ್ಧತಿಯನ್ನ, ಅವರ ಸಂಸ್ಕೃತಿಯನ್ನ, ಕಲೆಯನ್ನ ಉಳಿಸಿ ಬೆಳೆಸ್ಕೊಳ್ತಕ್ಕಂತ ಎಲ್ಲ ಅವಕಾಶಗಳನ್ನು ಇವತ್ತು ಭಾರತದಲ್ಲಿ ಹಿಂದೂ ಧರ್ಮದ ಜೊತೆನಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಈ ರೀತಿಯ ಸುಳ್ಳನ್ನ 100 ಬಾರಿ ಹೇಳಿ ಅದನ್ನ ಸತ್ಯ ಮಾಡತಕ್ಕಂತ ಕೆಲಸವನ್ನ ಸಾಕಷ್ಟು ಬಾರಿ ಕೆಲವರು ಮಾಡಿದ್ದಾರೆ. ಅದ್ ಯಾರಿಗೂ ಕೂಡ ಯಶಸ್ಸು ಸಿಕ್ಕಿಲ್ಲ. ಇದು ಅದೇ ರೀತಿಯ ಮುಂದುವರೆದ ಷಡ್ಯಂತ್ರದ ಭಾಗ ಬಿಟ್ರೆ ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸೂರ್ಯನಿಗೆ ಉಗುಳದಂತೆ, ಅದು ವಾಪಸ್ ಅವ್ರ ಮುಖದ ಮೇಲೆ ಬೀಳುತ್ತೆ ಬಿಟ್ರೆ ಬೇರೆ ಏನು ಆಗಲ್ಲ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಇಷ್ಟೆಲ್ಲ ಪಠ್ಯದಲ್ಲಿ ತುರುಕಿರೋ ಹಿಂದಿನ ಉದ್ದೇಶ ಏನು ಅನ್ನೋ ಪ್ರಶ್ನೆಗೆ ಇದು ಉತ್ತರ ಆಗಬಹುದಾ ಅಂತ ಹೇಳಿ 5ನೇ ಎಡವಟ್ಟು ಕ್ವಿಕ್ ಆಗಿ ಅದನ್ನು ಕೂಡ ಗಮನಿಸ್ಬಿಡೋಣ. ಸ್ಕ್ರೀನ್ ಅಲ್ಲಿ ಸ್ಥಳೀಯ ಪರಕೀಯ ವಾದವನ್ನ ಮಂಡಿಸ್ತಿರುವ ಪರಿವಾರದವರು ಸೋನಿಯಾ ಪರಕೀಯಳು ಅನ್ನೋ ಕಾರಣಕ್ಕೆ ಇಲ್ಲಿ ಪ್ರಧಾನಿ ಆಗಬಾರದು ಅಂತ ಹೇಳಿ ವಾದಿಸ್ತಿದ್ದಾರೆ. ಅಂದ್ರೆ ಇಷ್ಟೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಒಂದು ಪಕ್ಷ ಅಥವಾ ಒಂದು ಐಡಿಯಾಲಜಿ ಕರೆಕ್ಟ್ ಅನ್ನೋ ಸಂದೇಶವನ್ನ ಮಕ್ಕಳಿಗೆ ಕಲಿಸ್ಲಿಕ್ಕೆ ಹೊರಟಂತಿದೆ. ಇದೇನಾ? ಇದಕ್ಕೋಸ್ಕರನೇನ ಪಠ್ಯದಲ್ಲಿ ಇಷ್ಟೆಲ್ಲ ತುರುಕಲಾಗಿರೋದು? ಅರುಣ್ ಅವರೇ, ಆಕ್ಚುಲಿ ರಾಜಕೀಯ ಲೇಖನ ತರ ಇದೆ ಮೇಡಮ್. ಆಕ್ಚುಲಿ ಪಠ್ಯ ಪುಸ್ತಕ ಆಗ್ಲಿಕ್ಕೆ ಯೋಗ್ಯಿಲ್ಲ. ಅದೇ ನಮ್ಮ ವಾದ ವಯಸ್ಸಿನ ಮುಂದೆ. ನಿಮ್ಗೇನಾದ್ರು ರಾಜಕೀಯ ಲೇಖನ ಬರೆದು ವ್ಯಕ್ತಿ ಸ್ವತಂತ್ರ ಇದೆ. ನೀವು ಸೋನಿಯಾ ಗಾಂಧಿ ಅವ್ರ ಪರವಾಗಿ ಬರ್ತಿರೋ, ರಾಹುಲ್ ಗಾಂಧಿ ಅವ್ರ ಪರವಾಗಿ ಬರ್ತಿರೋ, ಮೋದಿ ಅವ್ರ ಪರವಾಗಿ ಬರ್ತಿರೋ ಬರ್ಕೊಳ್ಳಿ. ಅದು ಪಠ್ಯದಲ್ಲಿ ಬರಬಾರದು. ಪಠ್ಯದಲ್ಲಿ ಈಗ ಮಕ್ಕಳಿಗೆ ಏನಿಸ್ತು, ಸೋನಿಯಾ ಗಾಂಧಿ ಅವ್ರಿಗೆ ಅನ್ಯಾಯ ಆಗಿದೆ, ಯಾರಿಂದ ಆಗಿದೆ, ಬೇರೆಯವರಿಂದ ಆಗಿದೆ, ಈ ರೀತಿ ಭಾವನೆ ಬರುವಂತೆ ಅವರು ಬರ್ತಿದ್ದಾರೆ. ಬೇರೆ ಬರಲಿ ಅಂತ ಅದಕ್ಕೆ ನಾನು ಹೇಳೋದು. ಮತ್ತು ಸೋನಿಯಾ ಗಾಂಧಿ ಅವರು ಪ್ರಧಾನಿ ಆಗ್ಬೇಕಂತ ಅವರು ಅಪೇಕ್ಷೆ ಪಟ್ಟದ್ದು 15-20 ವರ್ಷದ ಹಿಂದೆ. ಅವಾಗ ಅದರ ಬಗ್ಗೆ ಚರ್ಚೆಗಳಾಗಿದೆ, ಎಲ್ಲ ಆಗಿದೆ, ರಾಷ್ಟ್ರಪತಿಗಳ ನಿರ್ಣಯ ಆಗಿದೆ, ಎಲ್ಲ ಮುಗಿದೋಗಿದೆ ಆ ವಿಷಯ. ಅದನ್ನ ಇವತ್ತಿನವರೆಗಿರುವಂತದ್ದೇನಿತ್ತು. ಹಾಗಾದ್ರೆ ಪರಕೀಯರು ಯಾರೋ ಆಗ್ಬೋಗುತ್ತೆ. ಪಾಕಿಸ್ತಾನ ಪ್ರಧಾನಿ ಭಾರತದ ಪ್ರಧಾನಿ ಆಗ್ಬೋದು, ನಾಳೆ ಬಂದು ಚೀನಾದ ಪ್ರಧಾನಿ ಭಾರತದ ಪ್ರಧಾನಿ ಆಗ್ಬೋದಾ? ಬೇರೆ ಈ ಒಂದು ಭೌಗೋಳಿಕ ಅಂಶವನ್ನ ನೋಡಿದ್ರೆ ನೀವು ಯಾರು ಬೇಕಾದ್ರೂ ಇಲ್ಲಿ ಒಪ್ಕೊಳ್ಳೋದಾದ್ರೆ ಅದಕ್ಕೂ ಅವಕಾಶ ಇದೆ. ಹಾಗಾದ್ರೆ ಈ ಭಾವನೆಗಳನ್ನು ಮಕ್ಕಳಲ್ಲಿ ತುಂಬೋದೇನಿದೆಯಲ್ಲ, ಇದು ನಮ್ಮ ರಾಷ್ಟ್ರದ ಏಕತೆಗೆ ದೊಡ್ಡ ಏಟು. ಮತ್ತಿದು ಅಂಬೇಡ್ಕರ್ ಅವರ ವಿಚಾರಕ್ಕೆ ಪೂರ್ಣ ವಿರೋಧ. ನಾವು ಅನುಮತಿ ಕೊಟ್ಟು ಅಂಬೇಡ್ಕರ್ ಅವರು ಹೇಳಿದ ಒಂದು ಮಾತು ಮುಗಿಸಿ ಇಚ್ಛೆ ಪಡ್ತೇನೆ. ಇದು DS ವೀರಯ್ಯ ಅವರ ಅಂಬೇಡ್ಕರ್ ಸಂದೇಶಗಳ ಪುಸ್ತಕದಲ್ಲಿದೆ. ಜನ್ಮ ಕೊಡುವ ತಾಯಿಗಿಂತ ಮಾತೃಭೂಮಿ ಮಹತ್ವವಾಗಿಯೂ ಮತ್ತು ಪೂಜನೀಯವಾಗಿಯೂ ಇರುತ್ತಾಳೆ. ತಾಯಿಯಾದರೂ ತನ್ನ ಹಾಲು ಕುಡಿಸಿ ಪಾಲನೆ ಮಾಡಿ ಪೋಷಣೆ ಮಾಡುತ್ತಾಳೆ. ಆದ್ರೆ ನಮ್ಮ ಮಾತೃಭೂಮಿ ನಮ್ಮ ಪ್ರತಿ ಹೆಜ್ಜೆ ತುಳಿತವನ್ನು ಸಹಿಸಿಕೊಂಡು ಪ್ರೀತಿ ಸ್ನೇಹಗಳಿಂದ ನಮ್ಮ ಕೊನೆಯವರೆಗೂ ನಮ್ಮನ್ನು ಪಾಲಿಸಿಕೊಂಡು ಹೋಗುತ್ತಾಳೆ. ಜೀವನ ಪರ್ಯಂತ, ಮರಣ ಪರ್ಯಂತ ನಮ್ಮನ್ನು ಪೋಷಿಸ್ತಾಳೆ. ಇದು ಅಂಬೇಡ್ಕರ್ ಅವರು ಹೇಳುವಂತ ರಾಷ್ಟ್ರ ಪ್ರೇಮ. ಇದರಲ್ಲಿ ತೋರಿಸ್ಕೊಡ್ತಾರೆ. ಹಾಗಾದ್ರೆ ನಿಜ. ಎನಿವೆ ನನಗೆ ಸಮಯ ಇದ್ದದಷ್ಟೇ. ಮತ್ತೊಮ್ಮೆ ಅಭಿನಂದನೆಗಳು ತಮ್ಮ ಪ್ರಯತ್ನಕ್ಕೆ, ತಮ್ಮ ಹೋರಾಟಕ್ಕೆ. ಜೊತೆಗೆ ವಿನಯ್ ಅವರೇ, ಧನ್ಯವಾದ ನಿಮ್ಮ ಸಮಯಕ್ಕೋಸ್ಕರ. ಈಗ ಇಷ್ಟೆಲ್ಲ ವಿವಾದಗಳಾದ್ಮೇಲೆ, ಅರುಣ್ ಅಂತವರ ಕಾನೂನಾತ್ಮಕ ಹೋರಾಟದ ಎಚ್ಚರಿಕೆ ಆದ್ಮೇಲೆ, ಮಾಧ್ಯಮದಲ್ಲಿ ಅದರಲ್ಲೂ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆದ್ಮೇಲೆ ಈಗ ಯೂನಿವರ್ಸಿಟಿ ತಜ್ಞರ ಸಮಿತಿಯೊಂದನ್ನ ರಚನೆ ಮಾಡ್ಲಿಕ್ಕೆ ಮುಂದಾಗಿದೆ. ಆ ತಜ್ಞರ ಸಮಿತಿ ವರದಿ ಕೊಟ್ಟ ನಂತರದಲ್ಲಿ ಈ ಪಠ್ಯವನ್ನ ಬದಲು ಮಾಡಬೇಕಾ, ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರಂತೆ. ಆದ್ರೆ ಬೇಸಿಕ್ ಪ್ರಶ್ನೆ, ಆ ಪ್ರಶ್ನೆಯೊಂದಿಗೆ ಇವತ್ತಿನ ಮಹಾಭಾರತ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇಂಥ ವಿಚಾರಗಳನ್ನ ಮಕ್ಕಳು ಕಲಿಯುವ ಪಠ್ಯದ ಒಳಗೆ ಬಿಟ್ಟಿದ್ದಾದ್ರೂ ಯಾಕೆ, ಯಾರು, ಯಾವ ಉದ್ದೇಶಕ್ಕೆ? ಹಾಗಾಗಿ ಕಾರ್ಯಕ್ರಮದ ಶುರುವಲ್ಲೇ ಹೇಳಿದ್ದು, ಮಕ್ಕಳನ್ನ ಒಳ್ಳೆ ಶಾಲೆಗೆ ಸೇರಿಸೋದು ಮಾತ್ರ ಅಲ್ಲ, ಶಾಲೆಯಲ್ಲಿ ಮಕ್ಕಳು ಏನ್ ಕಲಿತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಗಮನ ಇಡ್ಲೇಬೇಕಾದ ಅನಿವಾರ್ಯತೆ ಪೋಷಕರಿಗಿದೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಈಗೊಂದು ಕ್ವಿಕ್ ಬ್ರೇಕ್ ಆದ ನಂತರ ಎಕ್ಸ್ರೇ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಕರ್ನಾಟಕ ವಿವಿಯ ಪಠ್ಯದಲ್ಲಿ ಆಗಿರುವ ಎಡವಟ್ಟುಗಳ ಬಗ್ಗೆ 4ನೇ ಎಡವಟ್ಟು ಬಹಳ ಮುಖ್ಯವಾಗಿದ್ದನ್ನ ಗಮನಿಸಲೇಬೇಕು. ಇದರಲ್ಲಿ ಬರೆಯಲಾಗಿದೆ, ಹಿಂದೂ ಎಂಬ ಕಲ್ಪಿತ ಧರ್ಮ ಇದೆಯಲ್ಲ, ಇದರ ಜಾಯಮಾನವೇ ಒಂದೋ ಜೀರ್ಣಿಸಿಕೊಂಡು ಐಕ್ಯ ಮಾಡಿಕೊಳ್ಳೋದು,
ಇಲ್ಲವೇ ಅನ್ಯ ಅಂತ ಹೇಳಿ ಉಚ್ಚಾಟನೆ ಮಾಡೋದು. ವಿನಯ್ ಬಿದ್ರೆ ಅವರೇ, ಹಿಂಗೆ ನಿಜವಾಗ್ಲೂ ಕೂಡ ಹಿಂದೂ ಧರ್ಮ ಎಲ್ಲವನ್ನೂ ಕೂಡ ಪೋಷಣೆ ತೆಗೆದುಕೊಳ್ಳೋ ಹಾಗಿದ್ದಿದ್ರೆ ಇವತ್ತು ಭಾರತದಲ್ಲಿ ಹಿಂದೂ ಬಿಟ್ಟು ಬೇರೆ ಯಾವುದೇ ಧರ್ಮಕ್ಕೆ ಅಸ್ತಿತ್ವನೇ ಇರ್ತಾ ಇರಲಿಲ್ಲ. ಅಥವಾ ಇದರಲ್ಲಿ ಇನ್ನೊಂದು ಸಿನಾರಿಯೋ ಏನು ಹೇಳಿದ್ದಾರೆ, ಉಚ್ಚಾಟನೆ ಮಾಡೋದು. ಹಾಗಿದ್ದಿದ್ರೆ ಮುಸಲ್ಮಾನರು, ಕ್ರಿಶ್ಚಿಯನರು ಈ ಭೂಮಿ ಮೇಲೆ ಇರ್ಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಇಂಥದ್ದನ್ನ ಮಕ್ಕಳಿಗೆ ಕಲ್ಸಕ್ ಹೊರಟಿದ್ದಾರಲ್ಲ. 1893 ಸೆಪ್ಟೆಂಬರ್ 11 ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದ ಹೇಳಿದಂತ ಭಾಷಣವನ್ನ ಮತ್ತೊಮ್ಮೆ ಇವ್ರಿಗೆಲ್ಲರಿಗೂ ಕೂಡ ಕೇಳಿಸ್ಬೇಕು ಅಂತ ಅನ್ಸುತ್ತೆ. ಹಿಂದೂ ಧರ್ಮದ ಸಾರದ ಬಗ್ಗೆ ಅವ್ರು ಮಾತನಾಡ್ತಾ ಹೇಳ್ತಾರೆ, ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಧರ್ಮದ ಜನ ಅವರದೇ ನೆಲದಲ್ಲಿ ಧರ್ಮ ಭ್ರಷ್ಟರಾದಾಗ ಅವರೆಲ್ಲರನ್ನೂ ಕೂಡ ಬರತಪ್ಪಿಕೊಂಡಂತ ಧರ್ಮ ಯಾವ್ದಾದ್ರು ಇದೆ ಅಂದ್ರೆ ಅದು ಹಿಂದೂ ಧರ್ಮ, ಅದು ಭಾರತ ಅಂತ. ನೋಡಿ, ಇವತ್ತು ನಮ್ಮ ದೇಶಕ್ಕೆ ಬಂದಂತ ಬೇರೆ ಬೇರೆ ಧರ್ಮಗಳೆಲ್ಲವೂ ಕೂಡ ಭಾರತ ದೇಶದಲ್ಲಿ ಸ್ವತಂತ್ರವಾಗಿ ಅವರ ಆರಾಧನಾ ಪದ್ಧತಿಯನ್ನ, ಅವರ ಸಂಸ್ಕೃತಿಯನ್ನ, ಕಲೆಯನ್ನ ಉಳಿಸಿ ಬೆಳೆಸ್ಕೊಳ್ತಕ್ಕಂತ ಎಲ್ಲ ಅವಕಾಶಗಳನ್ನು ಇವತ್ತು ಭಾರತದಲ್ಲಿ ಹಿಂದೂ ಧರ್ಮದ ಜೊತೆನಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಈ ರೀತಿಯ ಸುಳ್ಳನ್ನ 100 ಬಾರಿ ಹೇಳಿ ಅದನ್ನ ಸತ್ಯ ಮಾಡತಕ್ಕಂತ ಕೆಲಸವನ್ನ ಸಾಕಷ್ಟು ಬಾರಿ ಕೆಲವರು ಮಾಡಿದ್ದಾರೆ. ಅದ್ ಯಾರಿಗೂ ಕೂಡ ಯಶಸ್ಸು ಸಿಕ್ಕಿಲ್ಲ. ಇದು ಅದೇ ರೀತಿಯ ಮುಂದುವರೆದ ಷಡ್ಯಂತ್ರದ ಭಾಗ ಬಿಟ್ರೆ ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸೂರ್ಯನಿಗೆ ಉಗುಳದಂತೆ, ಅದು ವಾಪಸ್ ಅವ್ರ ಮುಖದ ಮೇಲೆ ಬೀಳುತ್ತೆ ಬಿಟ್ರೆ ಬೇರೆ ಏನು ಆಗಲ್ಲ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಇಷ್ಟೆಲ್ಲ ಪಠ್ಯದಲ್ಲಿ ತುರುಕಿರೋ ಹಿಂದಿನ ಉದ್ದೇಶ ಏನು ಅನ್ನೋ ಪ್ರಶ್ನೆಗೆ ಇದು ಉತ್ತರ ಆಗಬಹುದಾ ಅಂತ ಹೇಳಿ 5ನೇ ಎಡವಟ್ಟು ಕ್ವಿಕ್ ಆಗಿ ಅದನ್ನ ಕೂಡ ಗಮನಿಸ್ಬಿಡೋಣ. ಸ್ಕ್ರೀನ್ ಅಲ್ಲಿ ಸ್ಥಳೀಯ ಪರಕೀಯ ವಾದವನ್ನ ಮಂಡಿಸ್ತಿರುವ ಪರಿವಾರದವರು ಸೋನಿಯಾ ಪರಕೀಯಳು ಅನ್ನೋ ಕಾರಣಕ್ಕೆ ಇಲ್ಲಿ ಪ್ರಧಾನಿ ಆಗಬಾರದು ಅಂತ ಹೇಳಿ ವಾದಿಸ್ತಿದ್ದಾರೆ. ಅಂದ್ರೆ ಇಷ್ಟೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಒಂದು ಪಕ್ಷ ಅಥವಾ ಒಂದು ಐಡಿಯಾಲಜಿ ಕರೆಕ್ಟ್ ಅನ್ನೋ ಸಂದೇಶವನ್ನ ಮಕ್ಕಳಿಗೆ ಕಲಿಸ್ಲಿಕ್ಕೆ ಹೊರಟಂತಿದೆ. ಇದೇನಾ? ಇದಕ್ಕೋಸ್ಕರನೇನ ಪಠ್ಯದಲ್ಲಿ ಇಷ್ಟೆಲ್ಲ ತುರುಕಲಾಗಿರೋದು? ಅರುಣ್ ಅವರೇ, ಆಕ್ಚುಲಿ ರಾಜಕೀಯ ಲೇಖನ ತರ ಇದೆ ಮೇಡಮ್. ಆಕ್ಚುಲಿ ಪಠ್ಯ ಪುಸ್ತಕ ಆಗ್ಲಿಕ್ಕೆ ಯೋಗಿಲ್ಲ. ಅದೇ ನಮ್ಮ ವಾದ ವಯಸ್ಸಿನ ಮುಂದೆ. ನಿಮ್ಗೆ ಏನಾದ್ರು ರಾಜಕೀಯ ಲೇಖನ ಬರೆದು ವ್ಯಕ್ತಿ ಸ್ವತಂತ್ರ ಇದೆ. ನೀವು ಸೋನಿಯಾ ಗಾಂಧಿ ಅವ್ರ ಪರವಾಗಿ ಬರ್ತಿರೋ, ರಾಹುಲ್ ಗಾಂಧಿ ಅವ್ರ ಪರವಾಗಿ ಬರ್ತಿರೋ, ಮೋದಿ ಅವ್ರ ಪರವಾಗಿ ಬರ್ತಿರೋ ಬರ್ಕೊಳ್ಳಿ. ಅದು ಪಠ್ಯದಲ್ಲಿ ಬರಬಾರ್ದು. ಪಠ್ಯದಲ್ಲಿ ಈಗ ಮಕ್ಕಳಿಗೆ ಏನಿಸ್ತು, ಸೋನಿಯಾ ಗಾಂಧಿ ಅವ್ರಿಗೆ ಅನ್ಯಾಯ ಆಗಿದೆ, ಯಾರಿಂದ ಆಗಿದೆ, ಬೇರೆಯವರಿಂದ ಆಗಿದೆ, ಈ ರೀತಿ ಭಾವನೆ ಬರುವಂತೆ ಅವರು ಬರ್ತಿದ್ದಾರೆ. ನೆನಪಿರಲಿ ಅಂತ ಅದಕ್ಕೆ ನಾನು ಹೇಳೋದು. ಮತ್ತು ಸೋನಿಯಾ ಗಾಂಧಿ ಅವರು ಪ್ರಧಾನಿ ಆಗ್ಬೇಕಂತ ಅವರು ಅಪೇಕ್ಷೆ ಪಟ್ಟದ್ದು 15-20 ವರ್ಷದ ಹಿಂದೆ. ಅವಾಗ ಅದರ ಬಗ್ಗೆ ಚರ್ಚೆನೂ ಆಗಿದೆ, ಎಲ್ಲ ಆಗಿದೆ, ರಾಷ್ಟ್ರಪತಿಗಳ ನಿರ್ಣಯ ಆಗಿದೆ, ಎಲ್ಲ ಮುಗಿದೋಗಿದೆ ಆ ವಿಷಯ. ಅದನ್ನ ಇವತ್ತಿನ ಬರೆಯುವಂತದ್ದೇನಿತ್ತು? ಹಾಗಾದ್ರೆ ಪರಕೀಯರು ಯಾರೋ ಆಗ್ಬೋಗುತ್ತೆ. ಪಾಕಿಸ್ತಾನ ಪ್ರಧಾನಿ ಭಾರತದ ಪ್ರಧಾನಿ ಆಗ್ಬೋದು, ನಾಳೆ ಬಂದು ಚೀನಾದ ಪ್ರಧಾನಿ ಭಾರತದ ಪ್ರಧಾನಿ ಆಗ್ಬೋದಾ? ಬೇರೆ ಈ ಒಂದು ಭೌಗೋಳಿಕ ಅಂಶವನ್ನ ನೋಡಿದ್ರೆ ನೀವು ಯಾರು ಬೇಕಾದ್ರೂ ಇದು ಒಪ್ಕೊಳ್ಳೋದಾದ್ರೆ ಅದಕ್ಕೂ ಅವಕಾಶ ಇದೆ. ಹಾಗಾದ್ರೆ ಈ ಭಾವನೆಗಳನ್ನು ಮಕ್ಕಳಲ್ಲಿ ತುಂಬೋದೇನಿದೆಯಲ್ಲ, ಇದು ನಮ್ಮ ರಾಷ್ಟ್ರದ ಏಕತೆಗೆ ದೊಡ್ಡ ಏಟು. ಮತ್ತಿದು ಅಂಬೇಡ್ಕರ್ ಅವರ ವಿಚಾರಕ್ಕೆ ಪೂರ್ಣ ವಿರೋಧ. ನಾವು ಅನುಮತಿ ಕೊಟ್ಟು ಅಂಬೇಡ್ಕರ್ ಅವರು ಹೇಳಿದ ಒಂದು ಮಾತು ಮುಗಿಸಿ ಇಚ್ಛೆ ಪಡ್ತೇನೆ. ಇದು DS ವೀರಯ್ಯ ಅವರ ಅಂಬೇಡ್ಕರ್ ಸಂದೇಶಗಳ ಪುಸ್ತಕದಲ್ಲಿದೆ. ಜನ್ಮ ಕೊಡುವ ತಾಯಿಗಿಂತ ಮಾತೃಭೂಮಿ ಮಹತ್ವವಾಗಿಯೂ ಮತ್ತು ಪೂಜನೀಯವಾಗಿಯೂ ಇರುತ್ತಾಳೆ. ತಾಯಿಯಾದರೂ ತನ್ನ ಹಾಲು ಕುಡಿಸಿ ಪಾಲನೆ ಮಾಡಿ ಪೋಷಣೆ ಮಾಡುತ್ತಾಳೆ. ಆದ್ರೆ ನಮ್ಮ ಮಾತೃಭೂಮಿ ನಮ್ಮ ಪ್ರತಿ ಹೆಜ್ಜೆ ತುಳಿತವನ್ನು ಸಹಿಸಿಕೊಂಡು ಪ್ರೀತಿ ಸ್ನೇಹಗಳಿಂದ ನಮ್ಮ ಕೊನೆಯವರೆಗೂ ನಮ್ಮನ್ನು ಪಾಲಿಸಿಕೊಂಡು ಹೋಗುತ್ತಾಳೆ. ಜೀವನ ಪರ್ಯಂತ, ಮರಣ ಪರ್ಯಂತ ನಮ್ಮನ್ನು ಪೋಷಿಸ್ತಾಳೆ. ಇದು ಅಂಬೇಡ್ಕರ್ ಅವರು ಹೇಳುವಂತ ರಾಷ್ಟ್ರ ಪ್ರೇಮ. ಇದರಲ್ಲಿ ತೋರಿಸ್ಕೊಡ್ತಾರೆ. ಹಾಗಾದ್ರೆ ನಿಜ. ಎನಿವೆ ನನಗೆ ಸಮಯ ಇದ್ದದಷ್ಟೇ. ಮತ್ತೊಮ್ಮೆ ಅಭಿನಂದನೆಗಳು ತಮ್ಮ ಪ್ರಯತ್ನಕ್ಕೆ, ತಮ್ಮ ಹೋರಾಟಕ್ಕೆ. ಜೊತೆಗೆ ವಿನಯ್ ಅವರೇ, ಧನ್ಯವಾದ ನಿಮ್ಮ ಸಮಯಕ್ಕೋಸ್ಕರ. ಈಗ ಇಷ್ಟೆಲ್ಲ ವಿವಾದಗಳಾದ್ಮೇಲೆ, ಅರುಣ್ ಅಂತವರ ಕಾನೂನಾತ್ಮಕ ಹೋರಾಟದ ಎಚ್ಚರಿಕೆ ಆದ್ಮೇಲೆ, ಮಾಧ್ಯಮದಲ್ಲಿ ಅದರಲ್ಲೂ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆದ್ಮೇಲೆ ಈಗ ಯೂನಿವರ್ಸಿಟಿ ತಜ್ಞರ ಸಮಿತಿಯೊಂದನ್ನ ರಚನೆ ಮಾಡ್ಲಿಕ್ಕೆ ಮುಂದಾಗಿದೆ. ಆ ತಜ್ಞರ ಸಮಿತಿ ವರದಿ ಕೊಟ್ಟ ನಂತರದಲ್ಲಿ ಈ ಪಠ್ಯವನ್ನ ಬದಲು ಮಾಡಬೇಕಾ, ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರಂತೆ. ಆದ್ರೆ ಬೇಸಿಕ್ ಪ್ರಶ್ನೆ, ಆ ಪ್ರಶ್ನೆಯೊಂದಿಗೆ ಇವತ್ತಿನ ಮಹಾಭಾರತ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇಂಥ ವಿಚಾರಗಳನ್ನ ಮಕ್ಕಳು ಕಲಿಯುವ ಪಠ್ಯದ ಒಳಗೆ ಬಿಟ್ಟಿದ್ದಾದ್ರೂ ಯಾಕೆ, ಯಾರು, ಯಾವ ಉದ್ದೇಶಕ್ಕೆ? ಹಾಗಾಗಿ ಕಾರ್ಯಕ್ರಮದ ಶುರುವಲ್ಲೇ ಹೇಳಿದ್ದು, ಮಕ್ಕಳನ್ನ ಒಳ್ಳೆ ಶಾಲೆಗೆ ಸೇರಿಸೋದು ಮಾತ್ರ ಅಲ್ಲ, ಶಾಲೆಯಲ್ಲಿ ಮಕ್ಕಳು ಏನ್ ಕಲಿತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಗಮನ ಇಡ್ಲೇಬೇಕಾದ ಅನಿವಾರ್ಯತೆ ಪೋಷಕರಿಗಿದೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಈಗೊಂದು ಕ್ವಿಕ್ ಬ್ರೇಕ್ ಆದ ನಂತರ ಎಕ್ಸ್ ರೇ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ.